ತಮಿಳುನಾಡು ಸಿಎಂ ವಿಜಯ್ಗೆ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಜಯ್ಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ. ತಮಿಳುನಾಡಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದೀರಿ ನೀವು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಜಯ್ಗೆ ಶುಭ ಹಾರೈಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಚುನಾವಣೆಯ ಫಲಿತಾಂಶ ಬಂದಾಗಲೂ ಕೂಡ ಆ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು. ನೋಡಿ, ತಮಿಳುನಾಡಲ್ಲಿ ಎಷ್ಟು ಅಚ್ಚರಿಯ ಫಲಿತಾಂಶ ಬಂದಿದೆ. 2 ವರ್ಷದಲ್ಲಿ ಪಕ್ಷ ಕಟ್ಟಿ ಅತಿ ದೊಡ್ಡ ಪಕ್ಷವಾಗಿ ಅವರು ಹೊರಹೊಮ್ಮಿದ್ದಾರೆ. 108 ಸ್ಥಾನಗಳನ್ನು ತಗೊಂಡಿದ್ದಾರೆ. ಬಹಳ ಅಚ್ಚರಿ ಮತ್ತೆ ಶಾಕಿಂಗ್ ಅನ್ಸುತ್ತೆ. ಆದರೆ ಅದು ಸಾಧ್ಯ ಆಗಿದೆ ವಿಜಯ್ ಅವರಿಂದ ಅನ್ನುವಂಥ ಮಾತುಗಳನ್ನು, ಮೆಚ್ಚುಗೆಯ ಮಾತುಗಳನ್ನು ಅವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಆಡಿದರು. ಅದಾದ ಮೇಲೆ ಬೇಕಾಗಿದ್ದಂತಹ ಬಹುಮತವನ್ನು ತಲುಪೋದಕ್ಕೆ 5 ದಿನಗಳಾಗಬೇಕಾಯಿತು. ಅಂತಿಮವಾಗಿ ಇವತ್ತು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿ ತಮಿಳುನಾಡಿನ ಸಿಎಂ ವಿಜಯ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮಿಳುನಾಡಲ್ಲಿ ನೀವು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರಂತೆ. ಯಾಕಂದರೆ ಘಟಾನುಘಟಿ ನಾಯಕರಿದ್ದರು, ದೊಡ್ಡ ದೊಡ್ಡ ಪಕ್ಷಗಳಿದ್ವು, ರಾಜಕೀಯವಾಗಿ ಅಷ್ಟು ಎದುರಾಳಿತನ, ವೈರತ್ವ ಇತ್ತು. ಅದೆಲ್ಲದರ ನಡುವೆ DMK AIADMK ಸೇರಿದ ಹಾಗೆ ಇಷ್ಟೆಲ್ಲ ಪಕ್ಷಗಳ ನಡುವೆ TVK ವಿಜಯಕ್ಕೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ. ಈಗ ಗಮನಿಸಿದ್ರಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರು ಇವತ್ತು ದಳಪತಿ ವಿಜಯ್ಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ನಿಮಗೆ ಅಭಿನಂದನೆಗಳು, ತಮಿಳುನಾಡಿನ ರಾಜಕಾರಣದಲ್ಲಿ ನೀವು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಅಭಿನಂದನೆಗಳು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿಜಯ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಬಂದಾಗ ಸದ್ಯದಲ್ಲೇ ಸಿಗೋಣ, ಭೇಟಿಯಾಗೋಣ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ.